ಸೃಷ್ಟಿಕರ್ತನಾದ ಕುರಿತು ತಪಸ್ಸು ಮಾಡಿ ಸಾವಿರದಂತೆ ಭಾರತಕ್ಕೆ ಬಂದಿತು. ನಿಜ, ಮೊದಲು ತಪಸ್ಸು, ಆ ನಂತರ ಶತ್ರು ನಾಶ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವ ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿ ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿರದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ ಎರಡು ಕಲೆಗಳು. ಇದನ್ನು ಬಿಟ್ಟು ಮತ್ತೇನಾದರೂ ಕೇಳು. ಹರಿಹರದ ಸಮಾಗಮದಿಂದ ಬಾಲವನ್ನು ಬೆಳೆಸಿ ಆ ಬಾಲಕರಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ನಿನ್ನ ಪೂಜೆಗೆ ಮೆಚ್ಚಿ ದೇವರ ಕರುಣಿಸಿರುವ ದಿವ ಫಲವೇ ಇವು. ಇದನ್ನು ಅರವನೇ ತೆಗೆದುಕೊಂಡು ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮತವು ತಿಳಿಯುವುದು. दुखी अप्पाजी ये कारण ना करते आशीर्वाद है। ನಾರಾಯಣ ನಾರಾಯಣ ಪೂಜ್ಯರಿಗೆ ನಮಸ್ಕಾರ. ನೀನು ಯಾವ ಕಾರಣಕ್ಕಾಗಿ ಜನ್ಮವೆತ್ತಿದೆಯೋ ಅದನ್ನು ಪೂರೈಸುವ ಸಮಯ ಬಂದಾಗಿದೆ. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ಅಮರವನ್ನು ಸಮರಗಳಿಗೆ ತೋರಿಸಿ ಸ್ವರ್ಗಾಧಿಪತಿಯಾಗಿ ಬಂದ ಮಹಿಷಿಗೆ ಕೇವಲ ಒಬ್ಬ ಬಾಲಕನಿಂದ ಸಾಕು.
ಈಗ ನಾನು ನಿಮ್ಮನ್ನು ಬಂಧಿಸುವ ಈ ಮಾಯಾಪುರದಿಂದ ಬಿಡಬಾರದು. ಆ ಹರಿಹರ ಬ್ರಹ್ಮಾದಿಗಳನ್ನು ಸಾಧ್ಯವಿಲ್ಲ. ನನಗೀಗ ಅಮೃತವನ್ನು ಕೊಟ್ಟರೆ ಇಲ್ಲದಿದ್ದರೆ ಈ ದೇವಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ಮೊದಲು ನಿನ್ನ ಪ್ರಾಣವನ್ನು ನಡೆಸಿಕೊ, ಆನಂತರ ದೇವಲೋಕದ ಮಾತನಾಡ. ಅಪ್ಪಾಜಿ, ರಾಜ್ಯವನ್ನು ಆಳುವ ಹಂಬಲ ನನಗಿಲ್ಲ. ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕುಳಿಸಿ ಆನಂದ ಪಡಿ. ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು, ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗೋಡೆಯ ಮುಂದೆ 12 ಸಿದ್ಧಿಗಳ ಸಂಗೀತವಾದ 12 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವುದು. ನಾರಾಯಣ ನಾರಾಯಣ. ಮುಗಿದಾದ ಮೇಲೆ ಕರ್ಪೂರದಿಂದ ಬೆಳಗುವ ವೇಳೆ ಆನಂದ ಜ್ಯೋತಿ ಬೆಳಗುವುದು ಆನಂದ ಜ್ಯೋತಿ. I'm gonna go.